ಸರ್ಕಾರಿ ಶಾಲೆಗೆ ಆಸರೆ ಆಗಲಿಕ್ಕೆ ಬಂದಿದ್ದು ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ಈ ಸಂತೋಷಕ್ಕಾಗಿ ನಾವು ವೇದಿಕೆ ಮೇಲೆ ಕೂತ್ಕೊಂಡಿದ್ದೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಸ್ತ ಪುರಸಭೆ ಸದಸ್ಯರಿಗೆ, ಸಂಸ್ಥೆಯ MES ಸಂಸ್ಥೆಯ ಅಧ್ಯಕ್ಷರಿಗೆ, ಬಂದಿ ಸರ್ ಅವರಿಗೆ, ಆಮೇಲೆ ಎಲ್ಲ ಊರಿನ ಮುಖಂಡರುಗಳಿಗೆ, ವಿದ್ಯಾಸಂಸ್ಥೆಗಳು ಬಂದಂಥ ಮುಖ್ಯಸ್ಥರಿಗೆ ಮತ್ತು ವಿಶೇಷವಾಗಿ ನಾ ಇಬ್ಬರನ್ನ ಅಭಿನಂದಿಸ್ತೀನಿ. ಈಗಾಗಲೇ ಸೋನ್ವಾಲ್ಕರ್ ಸರ್ ಅಭಿನಂದಿಸ್ತಾರೆ. ಒಂದು ಇಂಡಿಗೋ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಡಿಗೇರ್ ಸರ್, ಕಮಾರ್ ಸರ್ ಮತ್ತು ಅವ್ರ ತಂಡದವ್ರನ್ನ ಅಭಿನಂದಿಸ್ತೇನೆ. ನಾನು ನಮ್ಮ ಶಾಲೆಗೆ ದೊಡ್ಡ ನೆರವು ಮಾಡ್ತಾಯಿದ್ದೀನಿ. ಈ ನೆರವು ಮಾಡಲಿಕ್ಕೆ ನಮಗೆ ನಮ್ಮ ಕೋರಿಕೆ ಜೊತೆಗೆ ಮತ್ತೊಬ್ಬರು ಸಹಾಯ ಮಾಡಿದವರು ಪಶಾಪುರ್ ಅವರು. ಸೊ ಪಶಾಪುರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀವಿ. ಒಟ್ಟಾರೆ ನಮ್ಮ ಆಸೆ ಇಷ್ಟೇ, ಸರ್ಕಾರಿ ಶಾಲೆಗಳಿಗೆ ವಿಶೇಷವಾಗಿ ನಗರ ಭಾಗದಲ್ಲಿ ನಮಗೆ ಸ್ವಲ್ಪ ಅಂದರೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಗಳು ಮತ್ತೊಂದು ಇರೋದರಿಂದ ಸಾಕಷ್ಟು ಮೂಲಭೂತ ಸೌಲಭ್ಯಗಳನ್ನು ನಮ್ಮ ಗ್ರಾಮೀಣ ಭಾಗದಾಗ ನಾವು ಮಾಡಿದ್ದೀವಿ. ನಗರ ಭಾಗದಲ್ಲಿ ನಮಗೆ ಇಂಥ ನೆರವಿನ ಅಗತ್ಯ ಇತ್ತು. ಆ ನೆರವಿಗೆ ಕೈ ಜೋಡಿಸಿದಂಥ ಇಂಡಿಗೋ ಸಂಸ್ಥೆಯವರಿಗೆ ಯಾವತ್ತೂ ಶಾಲಾ ಶಿಕ್ಷಣ ಇಲಾಖೆಯಿಂದ ನಾನು ನಿಮ್ಮನ್ನು ನೆನಪಿಸ್ತಾ ಮತ್ತು ಈ ವಿಚಾರವನ್ನು ನಮ್ಮ ಇಲಾಖೆಗೆ ಪತ್ರ ಮಾಡೋದ್ರ ಮೂಲಕ ನೀವು ಮಾಡಿರ್ತಕ್ಕಂಥ ವಿಚಾರವನ್ನು ನಮ್ಮ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಕೂಡ ವೇದಿಕೆಯ ಮೇಲೆ ಆಗ್ತಾ ಇರೋದನ್ನು ನಾನು ಗಮನಕ್ಕೆ ತಂದು ನಿಮ್ಮನ್ನು ಅಭಿನಂದಿಸಿ ನಿಮಗೂ ಒಂದು ಅಭಿನಂದನಾ ಪತ್ರವನ್ನು ಯಾಕಂದರೆ ನೀವು ತಾವು ಹೇಳಿದಿರಿ ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಮೂಡಲಗಿ ಪಟ್ಟಣದಲ್ಲಿ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತೇಳಿ. ಇದು ಮೊದಲನೇ ಆರಂಭ. ನಿಮಗೆ ನಾನು ಅಭಿನಂದಿಸ್ತಾ ನಿಮ್ಮನ್ನು ಅಭಿನಂದಿಸೋ ಮೂಲಕ ಇಂಥ ಭಾಳಷ್ಟು ಜನ ಮತ್ತು ನಮಗೆ ಮುಂದೆ ಬರಲಿ, ನೆರವಿಗೆ ಬರಲಿ. ಯಾರೆಲ್ಲ ನೆರವಿಗೆ ಬರ್ತಾರೆ ಅಂಥವ್ರು ನೋಡಿಕೊಂಡು ನೆರವು ಕೊಡೋದು ನಮ್ಮ ಕೆಲಸ. ನಾವು ಖಂಡಿತವಾಗಿಯೂ ಮತ್ತು ಬೇರೆ ಬೇರೆ ಕಂಪ್ನಿಯವ್ರು ನೆರವು ಕೊಡ್ತು ಅಂತ ಆಶಿಸ್ತಾ ಈ ವೇದಿಕೆ ಭಾಳ ಅರ್ಥಪೂರ್ಣ ವೇದಿಕೆ. ಇವತ್ತು ರವಿವಾರ ಆದರೂ ಕೂಡ ನೀವೆಲ್ಲ ಸೇರಿಕೊಂಡು ಸರ್ಕಾರಿ ಶಾಲೆ ಜೊತೆಗೆ ಅದು ಅನ್ನೋ ಸಂದೇಶ ಎಲ್ಲ ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಬಣ್ಣ ಹಚ್ಕೊಡ್ಲಿಕ್ಕೆ ಬಂದಂಥ ನಮ್ಮೆಲ್ಲ ಸಹೋದರರು ತಾವು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಈ ದಿನ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ನಂತರ ಈ ಶಾಲೆ ಮತ್ತೊಮ್ಮೆ ನಾವೆಲ್ಲರೂ ಬಂದು ನೋಡಿ ಹೋಗೋಣ, ಸುಂದರವಾಗಿ ಕಾಣುವಂಥ ಸಂದರ್ಭ ಬರಲಿ. ಅದ್ರ ಜೊತೆಗೆ ನಮ್ಮ ಗುರುಗಳು ಪರ್ಸನವ್ರು ಸರ್, ಉಲ್ಯಾಳ್ ಸರು, ಇಲ್ಲಿ ಗುರುಮಾತೆಯರೆಲ್ಲ ಸೇರಿಕೊಂಡು ಈ ಪ್ರಯತ್ನ ಮಾಡಿದ್ದಕ್ಕಾಗಿ ಅವರನ್ನು ನಾವು ಅಭಿನಂದಿಸ್ತೀನಿ. ಯಾಕಂತಂದರೆ ಅವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಕರೆದು ವಿನಂತಿ ಮಾಡಿಕೊಂಡು ಹಿಂಗೆ ಮಾಡಿಕೊಡ್ರಿ ಅಂತ ಹೇಳಿ ನನ್ನ ಹತ್ತಿರ ಬಂದರು. ಭಾಳ ಸುಂದರ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಶಿಕ್ಷಕರು ಕೂಡ ಸಮುದಾಯದಲ್ಲಿ ನಾವು ಅಭಿನಂದಿಸಬೇಕಾಗ್ತದೆ. ಅವ್ರನ್ನ ಪ್ರಾರ್ಥನೆ ಮಾಡಿ ಕರೆದವರು ನಮ್ಮ ಶಿಕ್ಷಕರು. ಹೀಗಾಗಿ ಅವ್ರಿಗೂ ಕೂಡ ಅಭಿನಂದನೆಗೆ ಅರ್ಹರಿದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಇನ್ನೊಂದು ಕೋರಿಕೆಯನ್ನು ನಮ್ಮ ಸಂಘಟನೆ ಮಾಡುವಾಗ, ಕಾರ್ಯಕ್ರಮ ನಡೆಸುವಾಗ ಪರ್ಸನವ್ರು ಸರ್ ಹೇಳಿದರು, ನಮ್ಮದೆಲ್ಲ ಮೂಡಲಿಗೆ ಹಿರಿಯರು ಯಾರಾದರೂ ಮುಂದೆ ಬಂದು ನಾವೇನು ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳನ್ನು ಮಾಡ್ತೀವಿ ಅಂಥವ್ರಿಗೆ ತಾವು ಕೂಡ ಚಿತ್ರ ಬರೀಲಿಕ್ಕೆ ಅದಕ್ಕೆ ತಗಲುವಂಥ ವೆಚ್ಚ ಕೊಡಲಿಕ್ಕೆ ಕೋರಿಕೆ ಮಾಡಿದ್ದಾರೆ. ಆ ಕೋರಿಕೆ ವೇದಿಕೆ ಮೇಲಿದ್ದವರು ಎಲ್ಲರಿಗೂ ತಲುಪಿದೆ. ನಮ್ಮ ಕೋರಿಕೆಯನ್ನು ತಾವು ಮನ್ನಿಸ್ತೀರಿ ಅಂತೇಳಿ ತಮ್ಮಿಂದ ಕೂಡ ಆಗ್ತಕ್ಕಂಥ ಸಣ್ಣ ಸಣ್ಣ ಸಹಾಯಗಳನ್ನು ಮಾಡಿ ಈ ಶಾಲೆ ಒಂದು ಸುಂದರ ಮಾಡಿದರೆ ಇದರ ಪಕ್ಕಕ್ಕಿಂತ ಸುಂದರ ಆಗಲಿ ಕನ್ನಡ ಗಂಡು ಮಕ್ಕಳ ಶಾಲೆ ಕೂಡ ನಾವು ಆರಂಭ ಮಾಡ್ತೀವಿ. ಅದಕ್ಕೂ ಕೂಡ ಸಂಬಂಧಪಟ್ಟವ್ರನ್ನ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಕೂಡ ನಾವು ಕೋರ್ತೀವಿ. ಸ್ವಲ್ಪ ದಿನದಾಗ ಅದಕ್ಕೂ ಕೂಡ ಕೋರಿಕೆ ಇರ್ತದೆ. ಇಂಥದ್ದೇ ಸುಂದರ ಕೆಲಸವನ್ನು ಆ ಕಡೆ ಕೂಡ ನಾವು ಮಾಡ್ತೀವಿ ಅಂತ ಆಶಿಸ್ತಾ ಅದಕ್ಕೂ ಕೂಡ ಕೋರಿಕೆದಾರರು ನಾವು ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ನಾನು ಇಂಡಿಗೋ ಸಂಸ್ಥೆಯವರಿಗೆ ವಿನಂತಿಸ್ತಾ ಈ ವೇದಿಕೆ ಭಾಳ ಸುಂದರ ವೇದಿಕೆ ಅಂತೇಳಿ ಬುದ್ಧಿ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಅಭಿನಂದಿಸಿ ಸಮಯ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮ ಮುಂದುವರಿಲಿ ಅಂತ ಆಶಿಸಿ ನಾನು ಕೂಡ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಮಾಡಿದ್ದೀರಿ. ಶಾಲಾ ಶಿಕ್ಷಣ ಇಲಾಖೆಗೆ ಭಾಳ ಜನ ನೆರವು ನೀಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ, ಸರ್ಕಾರ ಇಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದೆ. 500 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡಲಿಕ್ಕೆ ಘೋಷಣೆ ಮಾಡಿದೆ. ಆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಘೋಷಣೆ ನಮ್ಮದು ಇಲಾಖೆದು. ಆ ಘೋಷಣೆ ಆದ ನಂತರ ಅದರ ಮೂಲಭೂತ ಸೌಲಭ್ಯ ಎಲ್ಲ ಕೊಡೋದು ವಿವಿಧ ಕಂಪ್ನಿಗಳು. ಅದರೊಳಗೆ ಮೂಡಲಿಗೆ ವಲಯದಲ್ಲಿ 3 ಶಾಲೆಗಳು 500 ಶಾಲೆಗಳೇ ಆಯ್ಕೆಯಾಗ್ಯಾವ. ಗ್ರಾಮೀಣ ಭಾಗದೊಳಗೆ ಸುಮಾರು ಕೋಟ್ಯಾಂತರ ಹಣವನ್ನು ಕೊಟ್ಟು ಶಾಲೆಗಳ ಈಜುಕೊಳ ಹಿಡ್ಕೊಂಡು, ರನ್ನಿಂಗ್ ಟ್ರ್ಯಾಕ್ ಹಿಡ್ಕೊಂಡು, ಲ್ಯಾಬ್ ಹಿಡ್ಕೊಂಡು ಏನು ಬೇಕೋ ಎಲ್ಲವನ್ನು ಮಾಡುವಂಥ ರಾಜ್ಯದಲ್ಲಿ 500 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಸರ್ಕಾರ ಇಂಥ ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳೋದಿದೆ. ಇನ್ನು ಒಂದು 100 ಶಾಲೆಗಳು ಆಯ್ಕೆಯಾಗ್ಯಾವ ಗ್ರೀನ್ ಫೀಲ್ಡ್ ಸ್ಕೂಲ್ ಅಂತೇಳಿ. ಅವು ಕೂಡ ಕಂಪನಿ ಆಧಾರಿತವಾಗಿ ಅಲ್ಲೂ ನೂರಾರು ಕೋಟಿ ರೂಪಾಯಿ ಹಣವನ್ನು ಹಾಕಿ ಸರ್ಕಾರಿ ಶಾಲೆ ಡೆವಲಪ್ ಮಾಡಲಿಕ್ಕೆ ಬೇರೆ ಬೇರೆ ಕಂಪ್ನಿ ಬರ್ತಾಯಿದೆ. ಮೂಡಲಿಗೆ ಹೊಲದ 100 ಶಾಲೆಗಳು ಅಂದರೆ ಕರ್ನಾಟಕದ 100 ಶಾಲೆಯಲ್ಲಿ ಮೂಡಲಿಗೆ ಹೊಲದ 1 ಶಾಲೆ ಕೂಡ ಗ್ರೀನ್ ಫೀಲ್ಡ್ ಸ್ಕೂಲ್ನಲ್ಲಿ ಆಯ್ಕೆಯಾಗಿರೋದು. ಇಂಥ ಕಂಪ್ನಿಗಳು ಮುಂದೆ ಬರ್ತಾಯಿದ್ದು ಸರ್ಕಾರಿ ಶಾಲೆ ಸಂರಕ್ಷಣೆಯಲ್ಲಿ, ಸರ್ಕಾರಿ ಶಾಲೆ ಮುಂದುವರಿಕೆಯಲ್ಲಿ. ದಯವಿಟ್ಟು ಇಂಥ ಕಂಪ್ನಿಗಳ ಪಾತ್ರ ಭಾಳ ದೊಡ್ಡದೈತೆ ಅಂತೇಳಿ ನಾನು ತಮ್ಮ ಆದಾಯದಲ್ಲಿ, ತಮ್ಮ ಸೇವೆಯಲ್ಲಿ ಉಳಿತಾಯದ ಭಾಗವನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ತಾವು ಮಾಡ್ತಾ ಇರೋದು ಯಾವತ್ತೂ ಅಭಿನಂದನೆ ಅಂತ ಹೇಳಿ ನನ್ನ ಮಾತುಗಳನ್ನು ಅಭಿನಂದನೆ ಪರ ಮಾತುಗಳನ್ನು ಹೇಳ್ತಾ ಸರ್ಕಾರಿ ಶಾಲೆಗಳ ಉಳಿವಿನಲ್ಲಿ ನಿಮ್ಮ ಪಾತ್ರವನ್ನು ಸ್ಮರಿಸ್ತು ಅಂತೇಳಿ ನನ್ನ ಮಾತುಗಳು ವಿದಾಯ ಹೇಳ್ತೇನೆ. ಜೈ ಹಿಂದ್.